ವಿಜಯನಗರ ಸಾಮ್ರಾಜ್ಯದಲ್ಲಿ ಬೀದಿ ಬೀದಿಗಳಲ್ಲಿ ಮುತ್ತು ರತ್ನಗಳನ್ನ ಮಾರಾಟ ಮಾಡ್ತಾ ಇದ್ದ ವಿಷಯವನ್ನ ನಾವೆಲ್ಲ ಕೇಳಿ ಇರ್ತೀವಿ. ಇಂಥದ್ದೊಂದು ಮಾರುಕಟ್ಟೆ ವಿಜಯಪುರ ನಗರದಲ್ಲೂ ಇತ್ತು ಎಂಬುದನ್ನು ಕೇಳಿದ್ರೆ ನಿಮಗೆ ಆಶ್ಚರ್ಯ ಆಗಬಹುದು. ಆ ಮಾರುಕಟ್ಟೆ ಎಲ್ಲಿದೆ, ಅದನ್ನ ಯಾರು ಯಾವಾಗ ನಿರ್ಮಿಸಿದರು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ. ಅದಕ್ಕೂ ಮೊದಲು ನೀವೇನಾದ್ರೂ ನಮ್ಮ ಚಾನೆಲ್ ಅನ್ನ ಮೊದಲ ಬಾರಿಗೆ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಸಾವಿರದ 565ರಲ್ಲಿ ನಡೆದ ತಾಳಿಕೋಟೆ ಯುದ್ಧದಲ್ಲಿ ವಿಜಯನಗರ ಸಾಮ್ರಾಜ್ಯ ಪತನವಾಗುತ್ತೆ. ಈ ಸಂದರ್ಭದಲ್ಲಿ ವಿಜಯನಗರದ ಅಪಾರ ಪ್ರಮಾಣದ ಸಂಪತ್ತು ದಖನ್ ಸುಲ್ತಾನರ ಕೈವಶವಾಯಿತು. ಹಂಪಿಗೆ ಸಮೀಪವಿದ್ದ ನಗರ ಅಂದ್ರೆ ಅದು ಬಿಜಾಪುರ. ಹೀಗಾಗಿ ಹಂಪಿಯಲ್ಲಿದ್ದ ಲಕ್ಷಾಂತರ ಜನರು ಬಿಜಾಪುರಕ್ಕೆ ವಲಸೆ ಬರ್ತಾರೆ. ಅದುವರೆಗೂ ಜಗತ್ತಿನ ವಿವಿಧ ಭಾಗಗಳಿಂದ ವ್ಯಾಪಾರಿಗಳು ಹಂಪಿಗೆ ಬಂದು ವ್ಯಾಪಾರ ಮಾಡ್ತಾ ಇದ್ರು. ಹಂಪಿ ಪಾಳು ಬಿದ್ದ ಮೇಲೆ ಅವರು ಸಹ ಬಿಜಾಪುರಕ್ಕೆ ಬರ್ತಾರೆ. ಹೀಗೆ ಬಿಜಾಪುರಕ್ಕೆ ಬಂದ ವ್ಯಾಪಾರಿಗಳ ಅನುಕೂಲಕ್ಕಾಗಿ ಆದಿಲ್ ಶಾಹಿ ಸುಲ್ತಾನರು ನೂರಾರು ಬಜಾರ್ಗಳು ಅಂದ್ರೆ ಮಾರುಕಟ್ಟೆಗಳನ್ನ ನಿರ್ಮಿಸ್ತಾರೆ. ಇಂದಿಗೂ ವಿಜಯಪುರದಲ್ಲಿ ಈ ಬಜಾರ್ಗಳ ಅವಶೇಷಗಳು ಕಂಡು ಬರ್ತವೆ. ಈ ಎಲ್ಲಾ ಬಜಾರ್ಗಳಲ್ಲಿ ವಿಶಿಷ್ಟವಾದುದು ಮೋತಿ ಬಜಾರ್. ವಿಜಯಪುರ ನಗರದ ಯತ್ನಾಳ್ ಕ್ರಾಸ್ ನಲ್ಲಿ ನಿಮಗೆ 2 ಅಂತಸ್ತಿನ ಹಳೆಯ ಸ್ಮಾರಕ ಒಂದು ಕಂಡು ಬರುತ್ತೆ. ಈ ಅಜ್ಞಾತ ಸ್ಮಾರಕದ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗುವುದಿಲ್ಲ. ಆದರೆ ಸ್ಥಳೀಯರು ಇದನ್ನ ಮೋತಿ ಬಜಾರ್ ಅಂತ ಕರೀತಾರೆ. ಪರ್ಷಿಯನ್ ಭಾಷೆಯಲ್ಲಿ ಮೋತಿ ಅಂದರೆ ಮುತ್ತು ಎಂದರ್ಥ. ಆದಿಲ್ ಶಾಹಿಗಳ ಕಾಲದಲ್ಲಿ ಇದು ಮುತ್ತು ರತ್ನಗಳನ್ನ ಮಾರಾಟ ಮಾಡ್ತಾ ಇದ್ದ ಮಾರುಕಟ್ಟೆ ಆಗಿತ್ತು ಅಂತ ಹೇಳಲಾಗುತ್ತೆ. 1620ರಲ್ಲಿ ಬಿಜಾಪುರ ಸುಲ್ತಾನ 2ನೇ ಇಬ್ರಾಹಿಂ ಆದಿಲ್ ಶಾ ಇದನ್ನ ನಿರ್ಮಿಸಿದ ಎಂದು ನಂಬಲಾಗಿದೆ. ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ಕಟ್ಟಿರುವ ಮೋತಿ ಬಜಾರ್ ಮೂಲ ಸ್ವರೂಪ ಈಗ ಕಾಣುವುದಿಲ್ಲ. ಈ ಸ್ಮಾರಕದ ಬಹುತೇಕ ಭಾಗ ನಾಶಗೊಂಡಿದೆ. ಈ ಕಟ್ಟಡದ ಗೋಡೆಗಳ ಮೇಲೆ ಇಂದಿಗೂ ಸುಂದರವಾದ ಶಿಲ್ಪಗಳನ್ನು ಕಾಣಬಹುದು. ಹಿಂದೆ ಇದು 196 ಮಳಿಗೆಗಳನ್ನು ಹೊಂದಿರುವ 3 ಅಂತಸ್ತಿನ ಬಹುದೊಡ್ಡ ಮಾರುಕಟ್ಟೆಯಾಗಿತ್ತು ಎನ್ನಲಾಗುತ್ತದೆ. ಒಂದು ಅರ್ಥದಲ್ಲಿ ಈಗಿನ ಸೂಪರ್ ಮಾರ್ಕೆಟ್ ರೀತಿ ಈ ಸ್ಮಾರಕ ಇತ್ತು. ಈ ಮಾರುಕಟ್ಟೆಯಲ್ಲಿ ಮುತ್ತು ರತ್ನ, ವಜ್ರ ವೈಢೂರ್ಯ, ಚಿನ್ನ ಬೆಳ್ಳಿ ಆಭರಣಗಳನ್ನ ಮಾರಾಟ ಮಾಡ್ತಿದ್ರಂತೆ. ಈ ಮಾರುಕಟ್ಟೆಗೆ ಕೇವಲ ಸುಲ್ತಾನರು, ಅಧಿಕಾರಿಗಳು, ಸೇನಾಪತಿಗಳ ಪರಿವಾರದವರಿಗೆ ಮಾತ್ರ ಪ್ರವೇಶ ಇತ್ತು ಎಂದು ಹೇಳಲಾಗುತ್ತೆ. ಆಭರಣಗಳ ಜೊತೆಗೆ ರೇಷ್ಮೆ ಬಟ್ಟೆ, ಮಸಾಲೆ ಪದಾರ್ಥಗಳು, ಕುದುರೆಗಳು ಸೇರಿದಂತೆ ಬೆಲೆ ಬಾಳುವ ವಸ್ತುಗಳನ್ನ ಇಲ್ಲಿ ಮಾರಾಟ ಮಾಡಲಾಗ್ತಾ ಇತ್ತು. ಪರ್ಷಿಯಾ, ಶ್ರೀಲಂಕಾ, ಅಫ್ಘಾನಿಸ್ತಾನ್, ಕಾಶ್ಮೀರ, ಚೀನಾ ಸೇರಿದಂತೆ ಬೇರೆ ಬೇರೆ ಭಾಗಗಳಿಂದ ವ್ಯಾಪಾರಿಗಳು ಇಲ್ಲಿಗೆ ಬರ್ತಾ ಇದ್ರು. ಅರಬ್ಬರು, ಪೋರ್ಚುಗೀಸರು, ಫ್ರೆಂಚರು, ಡಚ್ಚರು, ಬ್ರಿಟಿಷರು ಸಹ ಇಲ್ಲಿ ವ್ಯಾಪಾರಕ್ಕೆ ಬರುತ್ತಿದ್ದ ಬಗ್ಗೆ ಮಾಹಿತಿ ಸಿಗ್ತದೆ. ಹೀಗೆ ಬೇರೆ ಬೇರೆ ಭಾಗಗಳಿಂದ ಬಂದ ವ್ಯಾಪಾರಿಗಳಿಗೆ ಉಳಿದುಕೊಳ್ಳಲು ಇದೇ ಕಟ್ಟಡದಲ್ಲಿ ಸರೈ ಅಂದ್ರೆ ಲಾಡ್ಜ್ ರೀತಿ ವ್ಯವಸ್ಥೆ ಮಾಡಲಾಗಿತ್ತು. ಅವರಿಗೆ ವಸತಿ, ಆಹಾರ, ಗೋದಾಮು ಸೌಲಭ್ಯ ಕೊಡಲಾಗ್ತಾ ಇತ್ತು. ಮೋತಿ ಬಜಾರ್ ಕೇವಲ ವ್ಯಾಪಾರ ಕೇಂದ್ರವಲ್ಲ, ಅದು ವಿದೇಶಿ ವ್ಯಾಪಾರಿಗಳು, ಕಲಾವಿದರು, ಸ್ಥಳೀಯ ವೃತ್ತಿಕಾರರು ಮತ್ತು ರಾಜ ಪರಿವಾರದವರು ಒಂದೇ ಸ್ಥಳದಲ್ಲಿ ಸೇರುವ ಸಾಂಸ್ಕೃತಿಕ ಮೇಳವಾಗಿತ್ತು. ಹಿಂದೆ ಈ ಮಾರುಕಟ್ಟೆ ಸುತ್ತ ಕಾವಲು ಗೋಪುರ, ಪ್ರವೇಶ ದ್ವಾರಗಳು ಇದ್ದವೆಂದು ಹೇಳಲಾಗುತ್ತೆ. ಆದರೆ ಈಗ ಅವು ಯಾವುವು ಕಂಡು ಬರುವುದಿಲ್ಲ. ಇಲ್ಲಿ ಬೆಲೆ ಬಾಳುವ ವಸ್ತುಗಳು ಮಾರಾಟವಾಗುತ್ತಿದ್ದರಿಂದ ಇದರ ರಕ್ಷಣೆಗೆ ಸೈನಿಕರನ್ನ ನೇಮಿಸಲಾಗಿತ್ತು. ಬಜಾರ್ ಮೇಲ್ವಿಚಾರಣೆಗಾಗಿ ಅಧಿಕಾರಿಗಳನ್ನ ನೇಮಕ ಮಾಡಲಾಗಿತ್ತು. ಇವರು ತೆರಿಗೆ ಸಂಗ್ರಹ, ಬೆಲೆ ನಿಗದಿ, ವ್ಯಾಪಾರಿಗಳ ನಡುವೆ ಜಗಳ ಬಗೆಹರಿಸುವ ಕೆಲಸವನ್ನ ಮಾಡ್ತಾ ಇದ್ರು.
ಮೇಲ್ಮಾಡಿಗೆ ಹೋಗಲು ಸ್ಮಾರಕದ ಒಳಭಾಗದಲ್ಲೇ ಮೆಟ್ಟಿಲುಗಳನ್ನ ನಿರ್ಮಾಣ ಮಾಡಲಾಗಿದೆ. ಮಳಿಗೆಗಳ ಮಧ್ಯೆ ಜನರಿಗೆ ಓಡಾಡಲು ಸಾಕಷ್ಟು ಜಾಗ ಇತ್ತು. ಜೊತೆಗೆ ಮಳಿಗೆಗಳಲ್ಲಿ ದೀಪ ಹಚ್ಚಿಡಲು ಸಣ್ಣ ಕಮಾನುಗಳನ್ನ ನಿರ್ಮಾಣ ಮಾಡಿರುವುದನ್ನ ನೀವು ಕಾಣಬಹುದು. ಈ ಸ್ಮಾರಕದ ಸಮೀಪವೇ ಮಸೀದಿಯೂ ಇದೆ. ವ್ಯಾಪಾರಿಗಳಿಗೆ ಇಲ್ಲಿ ಕೆಲಸ ಮಾಡುವವರಿಗೆ ಕುಡಿಯುವ ನೀರು ಒದಗಿಸಲು ಸಮೀಪದಲ್ಲೇ ಬಾವಡಿ ನಿರ್ಮಾಣ ಮಾಡಲಾಗಿತ್ತು ಅಂತ ಹೇಳಲಾಗುತ್ತೆ. ಆದರೆ ಆ ಬಾವಡಿ ಈಗ ಕಂಡು ಬರೋದಿಲ್ಲ. ಸ್ಮಾರಕದ ಸುತ್ತ ಅವಶೇಷಗಳು ಕಂಡು ಬರ್ತವೆ. ಸದ್ಯ ಇದು ಭಾರತೀಯ ಪುರಾತತ್ವ ಇಲಾಖೆಯ ಅಧೀನದಲ್ಲಿದೆ. ಐತಿಹಾಸಿಕ ಮಹತ್ವ ಹೊಂದಿರುವ ಈ ಸ್ಮಾರಕ ಈಗ ಕುಸಿದು ಬೀಳುವ ಹಂತದಲ್ಲಿದೆ. ಈ ಸ್ಮಾರಕದ ಬಗ್ಗೆ ಹೆಚ್ಚಿನ ಸಂಶೋಧನೆ ನಡೆಸುವ ಅಗತ್ಯವಿದೆ. ಇದನ್ನ ಜೀರ್ಣೋದ್ಧಾರ ಮಾಡಿ ಪ್ರವಾಸಿ ತಾಣವನ್ನಾಗಿ ರೂಪಿಸುವ ಕೆಲಸವನ್ನ ಸರ್ಕಾರ ಮಾಡಬೇಕಾಗಿದೆ. ನೀವೇನಾದ್ರೂ ವಿಜಯಪುರ ನಗರಕ್ಕೆ ಭೇಟಿ ಕೊಟ್ಟರೆ ಈ ಅಪರೂಪದ ಸ್ಮಾರಕ ನೋಡೋದನ್ನ ಮಾತ್ರ ಮರಿಬೇಡಿ. ಈ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಸ್ನೇಹಿತರೊಂದಿಗೆ ಮರೆಯದೆ ಶೇರ್ ಮಾಡಿ.